Audio Jungle. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನಿತ ಚಾನಲ್. ನಮ್ಮ ಗೇಟ್ ಎದುರುಗಡೆ ಕೃಷ್ಣನಮ್ಮ ಇದು ಗೌರಿನ ಕಟ್ಟಿದ್ರು. ಹಾಗೆ ಗೌರಿ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ. ಇವಾಗ ನಾನು ಅಮ್ಮನಿಗೆ ಅಲೋವೆರಾ ಜೆಲ್ಲಿದ್ದು ಹೇರ್ ಮಾಸ್ಕ್ ಅಪ್ಲೈ ಮಾಡ್ತೀನಿ. ಇವಾಗ ಅಲೋವೆರಾ ಕಟ್ ಮಾಡಿ ಅದರ ಜೆಲ್ ಸಪ್ರೇಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕು. ಚೆನ್ನಾಗಿರುತ್ತೆ ಈ ಹೇರ್ ಮಾಸ್ಕ್. ನಾವು ಸ್ಕಿನ್ನಿಗೂ ಇದನ್ನ ಅಪ್ಲೈ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಹೇರ್ ಕೂಡ ಸಾಫ್ಟ್ ಆಗುತ್ತೆ ಇದರ ಮಾಸ್ಕಿಂದ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಗಂಜಿ ಮತ್ತು ಉಪ್ಪಿನಕಾಯಿ, ಮಾವಿನಕಾಯಿ ಚಟ್ನಿ, ತೊಂಡೆಕಾಯಿ ಪಲ್ಯ. ಈ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಊರಲ್ಲಿ. ಇದು ಮಾವಿನಕಾಯಿ ಮನೆ ಹತ್ರನೇ ಆಗಿರುವಂಥದ್ದು. ಚೆನ್ನಾಗಿರುತ್ತೆ ಇದು ಚಟ್ನಿ. ತಂದೆ ಮನೆಯಲ್ಲಿ ತಂಬಿಲ ಸೇವೆ ನಡೀತಾ ಇದೆ. ಇಲ್ಲಿ 15 ದೈವಗಳಿಗೆ ತಂಬಿಲ ಸೇವೆ ನಡಿಬೇಕು. ಅದು ಯಾವುದೆಲ್ಲ ಅಂದರೆ ಮೂಲ ಮೈಸಂದೆಯ, ಸರಳ ಜುಮಾದಿ ಬಂಟ, ಪಂಚ ಜುಮಾದಿ ಬಂಟ, ಮರ್ಲು ಜುಮಾದಿ ಬಂಟ, ದಾರಬಳ್ಳಲ್ದಿ, ಕೊರತಿ ಬೈಕಾಡ್ತಿ, ಮತ್ತು ನಮ್ಮಲ್ಲಿ ಇರುವಂಥದ್ದು ವರ್ತೆ ಮತ್ತು ಪಂಜುರ್ಲಿ. ಇಲ್ಲಿ ನಂಗೆ ಗೊತ್ತಿರುವಂಥ ದೇವರ ಹೆಸರು ಹೇಳಿದ್ದೀನಿ. ಬೇರೆ ಯಾವುದು ಮಿಸ್ ಆಗಿದೆ ಅಂತ ಗೊತ್ತಿಲ್ಲ. ಇವಾಗ ಪೂಜೆ ನಡೆಯುತ್ತೆ, ತಂಬಿಲ ಸೇವೆ. ಇದು ನೋಡಿ ತುಳಸಿ ಕಟ್ಟೆ. ಇದು ಇರೋದು ಕೊರತಿ ಬೈಕಾಡ್ತಿ ಗುಡಿ ಮತ್ತು ಪಂಜುರ್ಲಿ ದೇವರದ್ದು ಇದು. ದೇವರಿಗೆ ಕಟ್ ಮಾಡಿದಂಥ ಕೋಳಿನ ಇವಾಗ ನೀಟಾಗಿ ಕ್ಲೀನ್ ಮಾಡಿ ಇದನ್ನ ಸುಕ್ಕ ಮಾಡ್ತಾರೆ. ನಂತರ ಅದನ್ನ ದೇವರಿಗೆ ಬಡಿಸಿ ಇಡ್ತಾರೆ. ನನಗೆ ಗಂಧ ಪ್ರಸಾದ ತೆಗೊಳ್ಳುವಾಗ ಒಂದು ಬೊಂಡ ಕೊಟ್ಟರು. ಲಾಸ್ಟಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ನಮಗೆ ನಮ್ಮ ಆಂಟಿ ಮಲ್ಪೆಯಲ್ಲಿರೋದು, ಅವರು ಪ್ರಾನ್ಸ್ ಮತ್ತು ಫಿಶ್ನ ಕೊಟ್ಟು ಕಳಿಸಿದ್ರು. ನಾವು ಪ್ರತಿ ಸಲ ಊರಿಗೆ ಬಂದಾಗ ಅವ್ರು ಫಿಶ್ ಏನಾದಿದ್ರೆ ನಮಗಂತೇಳಿ ಕಳಿಸ್ತಾರೆ. ಪ್ರಾನ್ಸ್ ನೋಡಿ ಎಷ್ಟು ದೊಡ್ಡದಿದೆ, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಅದು ಫ್ರೀಝರಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಗಟ್ಟಿ ಥರ ಇತ್ತು ನೋಡಿ. ಇದು ನಾವು ಗಾಂಕೆ ಅಂತ ಹೇಳ್ತೀವಿ ಈ ಫಿಶ್ನ. ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾರೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾವು ಇದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿಟ್ಟು ಇವಾಗ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೂ ಸ್ವಲ್ಪ ತೊಗೊಂಡು ಹೋದ್ವಿ ಫಿಶ್ ಮತ್ತು ಪ್ರಾನ್ಸ್. ನಾವು ಹೆಚ್ಚಾಗಿ ಊರಿಗೆ ಬಂದರೆ ನಮ್ಗೆ ಪರಿಚಯ ಇರೋ ಅವರ ಆಟೋನೇ ನಾವು ಹೇಳ್ತೀವಿ ಬರೋದಕ್ಕೆ. ಸೊ ಅವರ ಆಟೋದಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮನವರು ಮನೆ ಕಟ್ತಾ ಇದ್ದಾರೆ. ಅವ್ರ ಮನೆ ಇರೋದು ಬ್ರಹ್ಮಾವರ ಸಾಲಿಕೇರಿ ಹತ್ರ. ಹಾಗಾಗಿ ನಾವೆಲ್ಲ ಅಲ್ಲಿ ಹೋಗಿ ಆ ಮನೆಯನ್ನು ನೋಡ್ಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ.
ನಾವಿವಾಗ ದೊಡ್ಡಮ್ಮನ ಮನೆಯವರ ಹತ್ರ ಬಂದ್ವಿ. ಇದೇ ನೋಡಿ ಅವ್ರದ್ದು ಹೊಸ ಮನೆ. ಕೆಲಸ ನಡೀತಾ ಇದೆ. ಇಲ್ಲಿದ್ವಿ, ತುಂಬ ಚೆನ್ನಾಗಿದೆ. ಅಲ್ಲೇ ಬ್ಯಾಕ್ ಸೈಡಲ್ಲಿ ನದಿ ಕೂಡ ಇದೆ ಅವ್ರ ಮನೆ ಹಿಂದೆನೇ. ಇದು ಸ್ಟಾರ್ಟಿಂಗಲ್ಲಿ ನಾನು ಮಾಡಿರೋಂಥ ವಿಡಿಯೋ. ಇವಾಗ ಗೃಹ ಪ್ರವೇಶದ ಡೇಟ್ ಕೂಡ ಫಿಕ್ಸ್ ಆಗಿದೆ. ಮನೆ ವರ್ಕ್ ಕೂಡ ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅವ್ರ ಮನೆ ಗೃಹ ಪ್ರವೇಶ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ನಮ್ಮ ದೊಡ್ಡಮ್ಮನ ಮನೆ. ಇವಾಗಿನ ಮನೆ ಇದೆಯಲ್ಲ, ಅದರ ಮನೆ ಆಪೋಸಿಟೇ ಇರುವಂಥದ್ದು ನದಿ. ಅಲ್ಲಿಗೆ ಬಂದಿದ್ದೀವಿ. ಕೊಕ್ಕತ್ತು ಇದು ನನ್ನ ದೊಡ್ಡಮ್ಮನ ಮಗ. ಅವನು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾನೆ. ಸಂಜೆ ತನಕ ಅಲ್ಲೇ ಇದ್ವಿ. ನದಿ ಹತ್ರ ಎಲ್ಲ ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ರು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈವ್ನಿಂಗ್ ಆಗಿತ್ತು. ಇವರು ಪರಿಚಯದವರೇ, ಆಟೋದವರು. ಅವ್ರ ಜೊತೆ ಅಮ್ಮ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಬ್ರಹ್ಮಾವರ ಸಾಲಿಕೇರಿಗೆಲ್ಲ ಬಂದರೆ ಇಲ್ಲಿ ಜಾಸ್ತಿಯಾಗಿ ಕನ್ನಡ ಮಾತಾಡ್ತಾರೆ. ಅವ್ರದ್ದು ಕನ್ನಡ ಸ್ಲ್ಯಾಂಗ್ ಕೂಡ ಚೇಂಜ್ ಇದೆ. ನಾವು ಮನೆ ಹತ್ರ ಬಂದ್ವಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ.